ಹಾಯ್ ಹಲೋ ನಮಸ್ಕಾರ ಕರುನಾಡು ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನ್ನ ವೀಡಿಯೋಸ್ಗೋಸ್ಕರ ಕೆಲವೊಂದು ಸಣ್ಣ ಪುಟ್ಟ 3-4 ಆಕ್ಸೆಸರೀಸ್ನ ಪರ್ಚೇಸ್ ಮಾಡಿದ್ದೀನಿ. ನನಗೆ ಅದು ಇಂಪಾರ್ಟೆಂಟ್ ಇತ್ತು, ನನ್ನ ವೀಡಿಯೋಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಒಂದು 3-4 ಐಟಮ್ಸ್ನ ಪರ್ಚೇಸ್ ಮಾಡಿದ್ದೀನಿ ವೀಡಿಯೋಸ್ ಮಾಡೋಕ್ಕೆ. ಬನ್ನಿ ಬೇಗ ನಾನು ಏನೇನು ತೊಗೊಂಡಿದ್ದೀನಿ, ಕಾಸ್ಟ್ ಎಷ್ಟಾಯಿತು ನೋಡ್ಕೊಂಬರೋಣ. ಜಾಸ್ತಿ ಎಳಿಯೋಕ್ಕೆ ಹೋಗಲ್ಲ, ಸಿಂಪಲಾಗಿ ಪಟ ಅಂತ ಹೇಳಿ ಮುಗಿಸ್ತೀನಿ. ಮೊದಲನೇದಾಗಿ ನಾನು ಮೈಕ್ ತೊಗೊಂಡೆ. ಇದು ಬಂದು ಆಲಿಲ್ಯಾಂಡ್ದು ಲಾರ್ಕ್ A1 ಅಂತ. ಇದು ಸ್ವಲ್ಪ ಕಾಸ್ಟ್ಲಿ, ನನಗೆ 5400 ಸಮಥಿಂಗ್ ಬಿತ್ತು. ಇದಕ್ಕೆ ಕಾಸ್ಟ್ಲಿನೇ, ಬಟ್ ಏನಕ್ಕೆ ಇದನ್ನು ತಗೊಂಡೆ ಅಂದರೆ ತುಂಬ ಮೈಕ್ಸ್ ವಿಚಾರಿಸಿದೆ. ಮತ್ತು ಒಬ್ಬರು ಯೂಟ್ಯೂಬರ್ ಇದ್ದರು, ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಫ್ರೆಂಡ್ ಇದ್ದರು, ಅವ್ರನ್ನ ಕೂಡ ಒಪಿನಿಯನ್ ತಿಳ್ಕೊಂಡು ಗೂಗಲೆಲ್ಲ ನೋಡಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಸ್ವಲ್ಪ ಲಾಂಗ್ ಟರ್ಮ್ ಬರುತ್ತೆ ಅಂತ ನಾನು ಇದನ್ನು ತಗೊಂಡೆ. ಕಾಸ್ಟ್ಲಿನೇ ಬಟ್ ಚೆನ್ನಾಗಿದೆ. ಇದರಲ್ಲಿ ಮೇಯ್ನ್ ಇಷ್ಟ ಆಗಿದ್ದು ಏನಂದರೆ 3 ಲೆವೆಲ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಬರುತ್ತೆ. ಸೊ ಹೊರಗಡೆ ನೀವು ಎಷ್ಟೇ ನಾಯ್ಸಲ್ಲಿ ಮಾತಾಡ್ತಾಯಿದ್ರು ನಾಯ್ಸ್ ಎಲ್ಲ ಫುಲ್ಲಾಗಿ ಹೋಗ್ಬಿಡುತ್ತೆ ಅಂತ ಹೇಳಲ್ಲ, ಬಟ್ ಆ ನಾಯ್ಸ್ ಇದ್ದರೂ ಕೂಡ ನೀವು ಮಾತಾಡ್ತಿರಲ್ಲ, ನೀವೇನು ಮಾತಾಡ್ತೀರ ಅದು ಕ್ಲಿಯರ್ ಕಟ್ಟಾಗಿ ಕೇಳಿಸುತ್ತೆ. ಸೊ ಅದೊಂದು ಒಳ್ಳೆಯದು. ಮತ್ತು ಮೇಯ್ನಾಗಿ ತೊಗೊಂಡಿದ್ದು ಆಲಿಲ್ಯಾಂಡು ಲಾಂಗ್ ಟರ್ಮ್ಗೆ ಚೆನ್ನಾಗಿರುತ್ತೆ. ಕೆಲವೊಂದು ವರ್ಷಗಳು ಯೂಸ್ ಮಾಡ್ಬೋದು. ತೊಗೊತೀರಿ ಚಿಕ್ಕದಾಗಿ 1000 ರೂಪಾಯಿ 500 ರೂಪಾಯಿದು ಮೈಕೆಲ್ಲ ಸಿಗುತ್ತೆ, ಬಟ್ ವಾರಂಟಿ ಇರಲ್ಲ. 2-3 ದಿನ 3 ಮಂತ್ಸ್ಗೆಲ್ಲ ಹಾಳಾಗೋಗುತ್ತೆ, ನೀಟಾಗಿ ಆಡಿಯೋ ಕ್ವಾಲಿಟಿ ಇರಲ್ಲ. ಅದಕ್ಕೋಸ್ಕರ ಇದೊಂದಕ್ಕೆ ಮಾತ್ರ ನಾನು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಂಡಿದ್ದು. ಜಸ್ಟ್ ಇದು ಕೇಸಲ್ಲಿ ಬರುತ್ತೆ, ನೀವು ಆರಾಮಾಗಿ ಪಾಕೆಟಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದರೂ ಟ್ರಾವೆಲ್ ಮಾಡ್ಬೋದು, ಹೋಗ್ಬೋದು, ಆರಾಮಾಗಿ ವೀಡಿಯೋಸ್ ಮಾಡ್ಬೋದು. ಇದರಲ್ಲಿ ನಿಮಗೆ 2 ಮೈಕ್ ಬರುತ್ತೆ. ಒಂದು ಇಲ್ಲಿದೆ, ಒಂದು ಆಲ್ರೆಡಿ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಅದರಲ್ಲೇ ಈಗ ವೀಡಿಯೋಸ್ ಮಾಡ್ತಾ ಇರೋದು. ಸೆಂಟ್ರಲ್ಲಿ ರಿಸೀವರ್ ಬರುತ್ತೆ. ರಿಸೀವರ್ ಏನಪ್ಪ ಅಂದರೆ Type-C ಇನ್ಪುಟ್ ಬರುತ್ತೆ. ಅದು ಏನಿಲ್ಲ, ಜಸ್ಟ್ ನಿಮ್ಮ ಮೊಬೈಲಲ್ಲಿ Type-C ಇನ್ಪುಟ್ ಇರುತ್ತಲ್ಲ, ನೀವು ಚಾರ್ಜಿಂಗ್ ಆಗ್ತಿರಲ್ವ, ಆ ಪ್ಲೇಸ್ಗೆ ಆ ರಿಸೀವರ್ನ ಕನೆಕ್ಟ್ ಮಾಡಿ ಮೈಕ್ನ ಮ್ಯಾಗ್ನೆಟಿಕ್ ಇದು ಜಸ್ಟ್ ಹಿಂಗೆ ಓಪನ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಓಲ್ಡ್ ಆಗುತ್ತೆ. ಆ್ಯಂಡ್ ಅದು ಆಟೋಮೆಟಿಕ್ ಆನ್ ಆಗುತ್ತೆ, ಕನೆಕ್ಟ್ ಆಗುತ್ತೆ. ಒಂದು ಬಟನ್ ಇರುತ್ತೆ ಎಕ್ಸ್ಟ್ರಾ ನಾಯ್ಸ್ ಕ್ಯಾನ್ಸಲೇಷನ್ಗೆ, ಅದನ್ನು ಆನ್ ಮಾಡ್ಕೊಂಡು ನೀವು ವೀಡಿಯೋಸ್ ಮಾಡ್ಬೋದು. ಇಂಡೋರಲ್ಲಿ ಇದ್ದಾಗ ಬೇಕಾದ್ರೆ ನಾರ್ಮಲಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ದಿನೂ ವೀಡಿಯೋ ಮಾಡ್ಬೋದು. ಇದಿಷ್ಟು ಈ ಮೈಕಿನ ಬಗ್ಗೆ. ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ತಗೊಂಡೆ ನಾನು. ಬಿಗಿನರ್ಸ್ಗೆ ಇಷ್ಟೊಂದು ಕಾಸ್ಟ್ಲಿ ಬೇಡ, ನನಗೆ ಇಂಟ್ರೆಸ್ಟ್ ಇತ್ತು, ಲಾಂಗ್ ಟರ್ಮ್ ಬೇಕಿತ್ತು, ಅದಕ್ಕೋಸ್ಕರ ತೊಗೊಂಡೆ. ನೋಡಿ ನಿಮಗೆ ಬಜೆಟ್ ಇದೆ ತೊಗೊಬೋದು ಅಂದರೆ ಆಲಿಲ್ಯಾಂಡ್ ಪ್ರಿಫರ್ ಮಾಡ್ತೀನಿ. ಒಳ್ಳೆ ಬ್ರ್ಯಾಂಡು ತೊಗೊಳ್ಳಿ. ಬಜೆಟ್ ಇಲ್ಲಾಂದರೆ ನಿಮಗೆ ಡಿಜಿಟೆಕ್ ಇದೆ, ಬೋಯೆ ಇದೆ, ನೀವು ಅದಕ್ಕೂ ಹೋಗ್ಬೋದು ಸ್ವಲ್ಪ ಕಮ್ಮಿ ಬಜೆಟಲ್ಲಿ. ಇನ್ನೂ ಕಮ್ಮಿಗೆ ಬೇಕಾದ್ರೆ ಇದೆ ಸ್ವಲ್ಪ, ಬಟ್ ಲಾಂಗ್ ಟರ್ಮ್ ಲೈಫ್ ಇರಲ್ಲ. ಸೊ ಅದಕ್ಕೋಸ್ಕರ ನಾನು ಇದು ತೊಗೊಂಡೆ. ಇದು ಮೈಕ್ ಫಸ್ಟ್ ತೊಗೊಂಡಿದ್ದು. ಎರಡನೇದು ಬಂದು ಯಾವುದಿದು, ಯಾವುದೋ TYGOT. ನಾ ಈ ಕಂಪ್ನಿ ಹೆಸರೇ ಕೇಳಿಲ್ಲ, ಫಸ್ಟ್ ಟೈಮ್ ಕೇಳ್ತಿರೋದು. ಸ್ಟುಡಿಯೋ ಪ್ಯಾನಲ್ ಲೈಟ್. ಇದನ್ನು ಮೇಯ್ನ್ ತೊಗೊಂಡಿರೋ ಉದ್ದೇಶ ಏನಪ್ಪ ಅಂದರೆ ಇಂಡೋರ್ಸ್ಗೆ. ನಾನು ಮನೇಲಿ ವೀಡಿಯೋಸ್ ಮಾಡುವಾಗ ಮನೇಲಿ ಏನು ಒಂದು ಬಲ್ಬ್ ಇರುತ್ತೆ ಅಷ್ಟೇ, ಆ ಲೈಟಲ್ಲಿ ವೀಡಿಯೋಸ್ ಕ್ಲಾರಿಟಿ ಅಷ್ಟು ಬರ್ತಾಯಿಲ್ಲ. ಫ್ರಂಟ್ ಕ್ಯಾಮ್ರಾ ನೋಡ್ಕೊಂಡು ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಏನು ಅಂತ. ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತೀನಿ ಸ್ವಲ್ಪ ಕ್ಲಾರಿಟಿ ಬರಲಿ ಅಂತ. ಸೊ ನನಗೇನು ಗೊತ್ತಾಗ್ತಾ ಇರಲ್ಲ, ಹೆಂಗೆ ಇದು ಏನು ಕರೆಕ್ಟಾಗಿ ಓಡ್ತಾ ಇದೆಯಾ, ವೀಡಿಯೋ ಏನಾದ್ರು ಸ್ಟಾಪ್ ಆಗಿದೆಯಾ ಅಥವಾ ಸೆಂಟ್ರ್ ಕರೆಕ್ಟ್ ಆಗಿದೆಯಾ, ಈ ಥರ ಎಲ್ಲ ತುಂಬ ಕನ್ಫ್ಯೂಷನ್. ಎಲ್ಲದಕ್ಕಿಂತ ಹೆಚ್ಚಾಗಿ ವೀಡಿಯೋ ಕ್ವಾಲಿಟಿ ನಂಗೆ ಸಿಗ್ತಾ ಇಲ್ಲ. ಮನೇಲಿ ಜಸ್ಟ್ ಒಂದು ಲೈಟ್ ಇರೋದ್ರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತಾಯಿತ್ತು. ಸೊ ಇದೊಂದು ತಗೊಂಡೆ ನಾನು, ಸ್ಟುಡಿಯೋ ಪ್ಯಾನಲ್ ಲೈಟ್. ಆ್ಯಕ್ಚುಲಿ ರಿಂಗ್ ಲೈಟ್ಸ್ ಎಲ್ಲ ಇತ್ತು, ಬಟ್ ನಾನು ಇದನ್ನು ತೊಗೊಂಡಿದ್ದೇನೆಂದರೆ ರಿಂಗ್ ಲೈಟು ನಿಮಗೆ ಬರೀ ಫೇಸ್ ಮಾತ್ರ ಬ್ರೈಟ್ ಕೊಡುತ್ತೆ, ಇದು ನಿಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ಹೆಲ್ಪ್ ಆಗುತ್ತೆ. ಇದು ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಇಷ್ಟು ಐಟಮ್ಸ್ ಇರುತ್ತೆ. ಒಂದು ಸ್ಟುಡಿಯೋ ಪ್ಯಾನಲ್ ಲೈಟು, ಇದು ಜಸ್ಟ್ ಪ್ಲಗ್ ಇನ್ ಮಾಡೋದು. ನಾರ್ಮಲಾಗಿ ನೀವು ಚಾರ್ಜಿಂಗ್ ಹೇಗೆ ಹಾಕ್ತೀರಾ ಮನೇಲಿ ಆ ಥರ ಜಸ್ಟು ಚಾರ್ಜಿಂಗ್ ಸ್ವಿಚ್ಗೆ ಪ್ಲಗ್ ಇನ್ ಮಾಡಿ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಬನ್ನಿ ನೋಡೋಣ, ಓಪನ್ ಮಾಡಿ ಹೇಗಿದೆ ನೋಡೋಣ. ಆಲ್ರೆಡಿ ನಾನು ಇವೆಲ್ಲದನ್ನೂ ಅನ್ಬಾಕ್ಸ್ ಮಾಡಿ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಜಸ್ಟ್ ನಿಮಗೆ ವೀಡಿಯೋಸ್ಗೋಸ್ಕರ ನೋಡಿ ಆನೇ ಆಗೋಯ್ತು. ಇದೆ ಸ್ಟುಡಿಯೋ ಪ್ಯಾನಲ್ ಲೈಟ್, ತುಂಬ ಬ್ರೈಟ್ ಆಗಿದೆ. ಇದಕ್ಕೆ ನಾನು 1700 ಸಮಥಿಂಗ್ ಕೊಟ್ಟೆ, ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಯಾರಿಗಾರು ಬೇಕಾದ್ರೆ ಕಮೆಂಟ್ ಮಾಡಿ, ಬೇಕಾದ್ರೆ ಲಿಂಕ್ ಶೇರ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ. ಇದಕ್ಕೊಂದು ರಿಮೋಟು ಬರುತ್ತೆ, ಶೆಲ್ಲು ಅವರೇ ಕೊಟ್ಟಿದ್ದಾರೆ. ಮತ್ತು ಒಂದು
ಇದು ನಾವು ಇದು ಏನದು ಟ್ರೈಪಾಡ್ ಬರುತ್ತಲ್ಲ ಸ್ಟ್ಯಾಂಡ್ಗೆ, ಅದಕ್ಕೆ ಕನೆಕ್ಟ್ ಮಾಡೋಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಏನಿದು ನಟ್ ಥರ. ಇಲ್ಲೊಂದು ಹೋಲ್ ಇರುತ್ತೆ, ಇದನ್ನ ನೀವು ಹಿಂಗೆ ಟೈಟ್ ಮಾಡಿಕೊಂಡು ಟ್ರೈಪಾಡ್ಗೆ ಕನೆಕ್ಟ್ ಮಾಡ್ಬೋದು. ಈ ರಿಮೋಟ್ಗೆ ಆಲ್ರೆಡಿ ಶೆಲ್ ಹಾಕಿದ್ದೀನಿ. ಇದರಲ್ಲಿ 3 ಟೈಪ್ಸ್ ಬರುತ್ತೆ ನೋಡಿ. ಒಂದು ಕಲರ್ ಚೇಂಜ್ ಆಯಿತು, ಇದು ಸ್ವಲ್ಪ ವೈಟಿಶು, ಇದು ಸ್ವಲ್ಪ ಯೆಲ್ಲೋಯಿಶು, ಇದು ಬ್ರೈಟ್. ನನಗೆ ಎಕ್ಸಾಕ್ಟ್ ಕಲರ್ಸ್ ನಿಮ್ಗೆ ಗೊತ್ತಿಲ್ಲ, ಬಿಗಿನರೇ, ಜಸ್ಟ್ ತಗೊಂಡೆ ವೀಡಿಯೋಸ್ಗೆ ಹೆಲ್ಪ್ ಆಗುತ್ತೆ ಅಂತ. ನೋಡಿ ಬ್ರೈಟ್ ಆಗಿದೆ, ಕಲರ್ಸ್ ಚೇಂಜ್ ಆಗುತ್ತೆ. ಮತ್ತು ಇದರಲ್ಲೇ ಆನು ಆಫು ಆನು ಎಲ್ಲ ಮಾಡ್ಕೊಬೋದು. ಮತ್ತು ಇದರಲ್ಲಿ ಬೇಕಾದ್ರೆ ನಿಮಗೆ ಬ್ರೈಟ್ನೆಸ್ಸು ಕಮ್ಮಿನೂ ಮಾಡ್ಬೋದು. ನೀವು ಬ್ರೈಟ್ನೆಸ್ ಕಮ್ಮಿ ಮಾಡ್ಕೊಬೋದು. ನೋಡಿ ಬ್ರೈಟ್ನೆಸ್ ಕಮ್ಮಿ ಆಗಿದೆ. ಮತ್ತು ಬೇಕಾದ್ರೆ ಬ್ರೈಟ್ನೆಸ್ ಜಾಸ್ತಿನೂ ಮಾಡ್ಕೊಬೋದು. ಚೆನ್ನಾಗಿದೆ ಇದು. ಆ್ಯಕ್ಚುಲಿ ನಾನು ಇನ್ನೊಂದು ಅಮೆಝಾನಲ್ಲಿ ಇದಕ್ಕಿಂತ ಮುಂಚೆ 1800 ಕೊಟ್ಟು ತೊಗೊಂಡಿದ್ದೆ. ಅದು ಲೂಸ್ ಕನೆಕ್ಷನಿಂದ ವೈರ್ ನೀಟಾಗಿ ವರ್ಕ್ ಆಗ್ತಿರಲಿಲ್ಲ, ಅದನ್ನು ರೀಪ್ಲೇಸ್ಮೆಂಟ್ಗೆ ಹಾಕಿದೆ. ಬಟ್ ಏನೋ ಔಟ್ ಆಫ್ ಸ್ಟಾಕ್ ಆಗೋಯ್ತು, ಸೊ ನನಗೆ ರೀಫಂಡ್ ಆಯಿತು. ಮತ್ತು ಫ್ಲಿಪ್ಕಾರ್ಟಲ್ಲಿ ಸರ್ಚ್ ಮಾಡಿ ತೊಗೊಂಡು ಚೆನ್ನಾಗಿದೆ. 1700ಗೆ ಓಕೆ, ವರ್ತು, ಹೆವಿ ವರ್ತು. ತುಂಬ ಬ್ರೈಟ್ ಇದೆ. ಇವಾಗ ನೀವೇ ವಿಡಿಯೋದಲ್ಲಿ ನೋಡ್ತಾ ಇರ್ತೀರ, ತುಂಬ ಬ್ರೈಟ್ ಇದೆ. ಇದೊಂದು ತಗೊಂಡೆ, ಯೂಸ್ ಆಗುತ್ತೆ ವೀಡಿಯೋಸ್ ಮಾಡೋಕ್ಕೆ, ಕ್ವಾಲಿಟಿ ಎಲ್ಲ. ಇನ್ನು ಇದು ಬಿಟ್ಟರೆ ಆ್ಯಕ್ಚುಲಿ ಇನ್ನೊಂದು ಸ್ಟ್ಯಾಂಡ್ ತಗೊಂಡೆ. ಇದು ಸ್ಟುಡಿಯೋ ಪ್ಯಾನಲ್ ಲೈಟ್ನ ಕನೆಕ್ಟ್ ಮಾಡೋಕ್ಕಲ್ಲ, ಜಾಯಿನ್ ಮಾಡೋಕ್ಕೆ, ಫಿಕ್ಸ್ ಮಾಡೋಕ್ಕೆ. ನೋಡಿ ಇದು ಜಸ್ಟ್ 300. ಇದು ಆ ರೇಂಜ್ ಕ್ವಾಲಿಟಿ ಇಲ್ಲ. ಇದು ನಾನು ಯಾರಿಗೂ ಸಜೆಸ್ಟ್ ಮಾಡಲ್ಲ. ನೀವು ಇದನ್ನ ಇಕ್ಕೊಂಡು ಮೂವ್ ಆಗ್ತೀರಾ, ಬೇರೆ ಪ್ಲೇಸಸ್ಗೆಲ್ಲ ತಗೊಂಡು ಹೋಗ್ತೀರಾ ಅಂದರೆ ಬೇಡ. ಜಸ್ಟು ಒಂದು ಪ್ಲೇಸಲ್ಲಿ ಸ್ಟಿಕ್ ಆನ್ ಆಗಿರ್ತೀರ, ಒಂದು ಪ್ಲೇಸಲ್ಲಿ ನಾವು ನಿಲ್ಲಿಸ್ಬಿಟ್ರೆ ಮತ್ತು ನಾವು ಬೇರೆ ಏನು ಮಾಡಲ್ಲ. ಜಸ್ಟ್ ಹಿಂಗೆ ಸ್ಟ್ಯಾಂಡ್ ಮಾಡಿ ಇದಕ್ಕೆ ಕನೆಕ್ಟ್ ಮಾಡಿ ಜಸ್ಟ್ ಇಂಪಾರ್ಟೆಂಟ್ ನೀವು ವೀಡಿಯೋ ಮಾಡ್ತೀರಂದ್ರೆ ಓಕೆ. ಇದು ನಿಂಗೆ ರೌಂಡಾಗಿ ಮಾಡಿದ್ರೆ ಟೈಟ್ ಆಗುತ್ತೆ, ನಿಂತ್ಕೊಳ್ಳುತ್ತೆ. ಇದಂತೂ ಕ್ವಾಲಿಟಿ ಏನಿಲ್ಲ, ಬಟ್ ಈ ಸ್ಟ್ಯಾಂಡ್ ವೆಯ್ಟ್ ತಡೆಯುತ್ತೆ. ಇದು ಸ್ಟ್ಯಾಂಡ್ ಅಷ್ಟೊಂದು ವೆಯ್ಟ್ ಇಲ್ಲ, ತುಂಬ ಸಿಂಪಲ್, ಜಸ್ಟ್ 300 ರೂಪೀಸ್ ಅಷ್ಟೇ. ಆ ಬಜೆಟಲ್ಲಿ ನಾವು ಜಾಸ್ತಿ ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಬಟ್ ಈ ಪ್ಯಾನಲ್ ಲೈಟ್ ವೆಯ್ಟ್ನ ಇದು ತಡೆಯುತ್ತೆ. ಈ ಪ್ಯಾನಲ್ ಲೈಟು ಏನು ಮೆಟಲು ಆ ಥರ ಏನಿಲ್ಲ, ಪ್ಲಾಸ್ಟಿಕ್. ಬಟ್ ಬ್ರೈಟ್ ಇದೆ, ಚೆನ್ನಾಗಿದೆ ಆ ಲೈಟ್ ಕೂಡ. ಇದೊಂದು ತಗೊಂಡೆ. ಇದು 6.5 ಫೀಟ್ 7 ಫೀಟ್ ಹೈಟ್ ಇರುತ್ತೆ ಕಾನ್ಸ್ಟೆಂಟಾಗಿ. ಬಟ್ ನೀವು ಇದ್ರ ಮೇಲೆಲ್ಲ ಹೆವಿ ವೆಯ್ಟ್ದು ಹಾಕ್ತೀನಿ, ಮೂವಿಂಗ್ ಎಲ್ಲ ತೊಗೊಂಡು ಹೋಗ್ತೀನಿ ಅಂದರೆ ತೊಗೊಳ್ಲೇಬೇಡಿ ಇದನ್ನು. ಜಸ್ಟು ಈ ಥರ ಸ್ಟುಡಿಯೋ ಲೈಟು ಚಿಕ್ಕದಾಗಿ ಏನಾರು ಒಂದು ಫಿಕ್ಸ್ ಮಾಡಿ ಒಂದೇ ಪ್ಲೇಸಲ್ಲಿ ಸ್ಟ್ಯಾಂಡ್ ಮಾಡ್ತೀನಿ ಅಂದರೆ ಮಾತ್ರ ತಗೊಳ್ಳಿ. ಇಷ್ಟೇ ನಾನು ಪರ್ಚೇಸ್ ಮಾಡಿದ್ದು 3 ಐಟಮು. ಒಂದು ಆಲಿಲ್ಯಾಂಡ್ದು ಮೈಕು, ಅದು ಬಿಟ್ಟರೆ ಇದೊಂದು ಸ್ಟುಡಿಯೋ ಪ್ಯಾನಲ್ ಲೈಟು, ಅದು ಬಿಟ್ಟರೆ ಇದೊಂದು ಈ ಪ್ಯಾನಲ್ ಲೈಟ್ನ ಫಿಕ್ಸ್ ಮಾಡೋಕ್ಕೆ ಒಂದು ಸ್ಟ್ಯಾಂಡು. ಆ್ಯಕ್ಚುಲಿ ನಿಮಗೆ ಇನ್ನೊಂದು 1500ಗೆಲ್ಲ ಕೆಲವೊಂದರಲ್ಲಿ ವಿತ್ ಸ್ಟ್ಯಾಂಡು ಸಿಗುತ್ತೆ, ವಿತ್ ಟ್ರೈಪಾಡ್ ವಿತ್ ಪ್ಯಾನಲ್ ಲೈಟು ಸಿಗುತ್ತೆ. ಬಟ್ ನನಗೆ ಇದು ರಿವ್ಯೂಸ್ ಎಲ್ಲ ನೋಡಿದೆ, ಸ್ವಲ್ಪ ಚೆನ್ನಾಗಿತ್ತು, ಅದಕ್ಕೋಸ್ಕರ ನಾನು ಇದು ತೊಗೊಂಡು. ಇದಕ್ಕೆ ನಿಮಗೆ ಸ್ಟ್ಯಾಂಡ್ ಏನು ಸಪ್ರೇಟಾಗಿ ಬರೋಲ್ಲ, ಬರೀ ಪ್ಯಾನಲ್ ಲೈಟು, ಒಂದು ರಿಮೋಟು, 2 ಶೆಲ್ ಮಾತ್ರ ಬರುತ್ತೆ. ಇದು ನಾನು ಸಪ್ರೇಟಾಗಿ ತೊಗೊಂಡೆ 300. ಸೊ ಇದು 1800, ಇದೊಂದು 300, 2100 ಆಯಿತು. ಮೈಕೊಂದು 5.5 ಪ್ಲಸ್ 2.5 7 8000. ನೀವು ಕೇಳ್ಬೋದು, ಅಲ್ಲ ಗುರು ಇನ್ನು ಇವಾಗ ತಾನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, 8000 ಇನ್ವೆಸ್ಟ್ಮೆಂಟ್ ಬೇಕಾ ಅಂತ. ಬೇಡ, ನಾನೇ ಓಪನ್ ಅಪ್ ಆಗಿ ಹೇಳ್ತೀನಿ, ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ, ವೀಡಿಯೋಸ್ ಮಾಡೋಕ್ಕೆ ನಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ವೀಡಿಯೋಸ್ ಮಾಡ್ಬೋದು, ಏನು ಇಲ್ದಿರೇ ಸ್ಟಾರ್ಟ್ ಮಾಡಿ ಇವತ್ತು ಎಂತೆಂಥ ಪೊಸಿಷನ್ಗೆ ಹೋಗಿರೋರು ಇದ್ದಾರೆ. ನನಗೇನಂದರೆ ಆಲ್ರೆಡಿ ನನ್ನ ಹತ್ರ ಕ್ಯಾಮ್ರಾ ಇತ್ತು, ಒಂದು ಟೈಮಲ್ಲಿ DSLR ಕ್ಯಾಮ್ರಾ ಇತ್ತು, ಮೈಕ್ ಇತ್ತು, ಎಲ್ಲ ಇತ್ತು. ಬಟ್ ಆಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ, ಬರೀ ಟಿಕ್ಟಾಕ್ ಮಾಡ್ಕೊಂಡಿದ್ದೆ. ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಕ್ಯಾಮ್ರಾ ಸೇಲ್ ಮಾಡಿಬಿಟ್ಟೆ ಲಾಕ್ಡೌನ್ ಟೈಮಲ್ಲಿ. ಈಗ ಮತ್ತೆ ಆಸೆ ಹುಟ್ಟಿ, ಇಲ್ಲ ಯೂಟ್ಯೂಬ್ ನಾನು ಕ್ರಿಯೇಟ್ ಮಾಡಲೇಬೇಕು, ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಏನೋ ಒಂದು ಸಾಧನೆ ಮಾಡಬೇಕು, ಒಳ್ಳೊಳ್ಳೆ ಕಂಟೆಂಟ್ಸ್ ಮಾಡಬೇಕಂತ ತುಂಬ ಇಷ್ಟವಿದ್ದು ಚಾನಲ್ ಓಪನ್ ಮಾಡಿದ್ದು. ಸೊ ಸ್ಟಾರ್ಟಿಂಗೇ ಸ್ವಲ್ಪ ನನಗೆ ಐಟಮ್ಸ್ ಬೇಕಾಯಿತು. ಏನಕ್ಕೆ ಬೇಕಾಯಿತು ಅಂದರೆ, ಒಂದು ನಾನು ಔಟ್ಡೋರಲ್ಲಿ ಜಾಸ್ತಿ ಓಡಾಡೋದ್ರಿಂದ ಮೈಕ್ ಅವಶ್ಯಕತೆ ಇತ್ತು. ಮನೆಗೆ ಬಂದು ವಾಯ್ಸ್ ಡಬ್ ಕೊಡ್ಬೋದು, ಬಟ್ ಏನಪ್ಪ ಅಂದರೆ ಈಗ ನಾನು ಹೊರಗಡೆ ಏನು ಮಾತಾಡಿರ್ತೀನಿ ಫ್ಲೋಲ್ಲಿ ನ್ಯಾಚುರಲ್ ಆಗಿ, ಅದು ವಾಯ್ಸ್ ಡಬ್ ಮಾಡೋಕ್ಕೆ ಬರೋಲ್ಲ, ಎಲ್ಲ ಚೇಂಜಸ್ ಆಗಿಬಿಡುತ್ತೆ. ಮತ್ತು ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ನೈಟೆಲ್ಲ ಅಷ್ಟೊಂದು ಟೈಮು ಇಲ್ಲ ನನಗೆ, ಯಾಕಂದರೆ ಡೈಲಿ ವೀಡಿಯೋಸ್ ಮಾಡಬೇಕು. ಸೊ ನಾನು ಬೇಗ ಅಪ್ಡೇಟ್ ಆಗಬೇಕು. ಸೊ ಇದಿರೋದ್ರಿಂದ ಒಂದು ವಾಯ್ಸ್ ಓವರ್ ಕೊಡೋದು ತಪ್ಪುತ್ತೆ.
ಡೈರೆಕ್ಟ್ ನಾನು ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ಬೋದು. ಅದಕ್ಕೋಸ್ಕರ ಮೈಕ್ ತೊಗೊಂಡೆ. ಇನ್ನು ಪ್ಯಾನಲ್ ಲೈಟು ಇಂಡೋರಲ್ಲಿ ಒಂದೇ ಒಂದು ಮನೇಲಿ ಲೈಟ್ ಇರುತ್ತೆ, ಸೊ ಅದು ಅಷ್ಟೊಂದು ಕ್ವಾಲಿಟಿ ಕೊಡಲ್ಲ, ತಕ್ಕಮಟ್ಟಿಗೆ ಓಕೆ. ಇದೊಂದು ತುಂಬ ಹೆಲ್ಪ್ ಆಗುತ್ತೆ. ನಾನು ರೀಲ್ಸ್ ಮಾಡೋಕ್ಕಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಮಾಡೋಕ್ಕೆ, ಬರೀ ನಮಗೆ ವೀಡಿಯೋಸ್ ಮಾಡೋಕ್ಕೆ ಅಂತಲ್ಲ, ಎಕ್ಸಾಂಪಲ್ ಯಾರು ಓದ್ಕೊಳ್ಳೋವಾಗ ಟೇಬಲ್ ಲೈಟ್ ಆಗಿರ್ಬೋದು, ಆ ಥರನೂ ಯೂಸ್ ಮಾಡ್ಬೋದು. ಸೊ ಇದೊಂದು ತಗೊಂಡೆ ಮೇಯ್ನಾಗಿ ವಿಡಿಯೋ ಕ್ವಾಲಿಟಿ ಇಂಪ್ರೂವ್ ಆಗಲಿ ಅಂತ ಇದನ್ನು ತಗೊಂಡು. ಇನ್ನು ಸ್ಟ್ಯಾಂಡು ಇದಕ್ಕೆ ಬೇಕೇ ಬೇಕು, ಸ್ಟುಡಿಯೋ ಲೈಟ್ಗೆ ಕನೆಕ್ಟ್ ಇದು ಜಾಯಿಂಟ್ ಮಾಡೋಕ್ಕೆ, ಫಿಕ್ಸ್ ಮಾಡೋಕ್ಕೆ. ಸೊ ಅದ್ರಗೋಸ್ಕರ ಸ್ಟ್ಯಾಂಡ್ ತೊಗೊಂಡೆ. ಇವು 3 ಸ್ಟಾರ್ಟಿಂಗ್ ನಾನು ತೊಗೊಂಡಿರೋದು. ನೋಡಿ ಇದರಲ್ಲಿ ಯಾವ್ದಾರು ನಿಮಗೆ ಇಷ್ಟ ಆಗಿದೆ, ನಿಮಗೂ ಯಾರಿಗಾರು ಬ್ರೋ ನನಗೆ ಅದು ಇಷ್ಟ ಆಯಿತು, ಆ ಪ್ರಾಡಕ್ಟ್ ಲಿಂಕ್ ಕಳಿಸಿ ಅಂದರೆ ಬೇಕಾದ್ರೆ ಕಮೆಂಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಲಿಂಕ್ ಕಳಿಸ್ಕೊಡ್ತೀನಿ. ಇನ್ನು ಇದು ಬಿಟ್ಟರೆ ಒಂದು ಪವರ್ ಬ್ಯಾಂಕ್ ಯೂಸ್ ಮಾಡ್ತೀನಿ. ನಾರ್ಮಲಾಗಿ ಪವರ್ ಬ್ಯಾಂಕು ವೀಡಿಯೋಸ್ ಮಾಡ್ತಾ ಇರ್ತೀನಿ. ನಂದು ಸ್ಯಾಮ್ಸಂಗ್ ಮೊಬೈಲಲ್ಲಿ ಚಾರ್ಜಿಂಗ್ ಸ್ವಲ್ಪ ಬೇಗ ಖಾಲಿ ಆಗ್ತಿರುತ್ತೆ, ಸೊ ಪವರ್ ಬ್ಯಾಂಕ್ ಒಂದು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಒಂದು ಸೆಲ್ಫಿ ಸ್ಟಿಕ್ಕು, ಆಲ್ರೆಡಿ ಈಗ ಮೊಬೈಲ್ನ ಅದಕ್ಕೆ ಫಿಕ್ಸ್ ಮಾಡಿರೋದು ವೀಡಿಯೋಸ್ ಮಾಡೋಕ್ಕೆ. ಯಾಕಂದರೆ ಪ್ಯಾನಲ್ ಲೈಟ್ಗೆ ಇದು ಫಿಕ್ಸ್ ಆಗುತ್ತೆ, ಸೊ ಮೊಬೈಲ್ ನನಗೆ ನಿಲ್ಸೋಕ್ಕೆ ಬೇಕಲ್ವ. ಸೊ ಒಂದು ಸೆಲ್ಫಿ ಸ್ಟಿಕ್ ತೊಗೊಂಡು ಅದಕ್ಕೆ ಮೊಬೈಲ್ ಫಿಕ್ಸ್ ಮಾಡಿ ಈ ಲೈಟ್ ಯೂಸ್ ಮಾಡಿ, ಮೈಕ್ ಯೂಸ್ ಮಾಡಿ ವೀಡಿಯೋಸ್ ಮಾಡ್ತೀನಿ. ಇನ್ನೂ ಒಂದು ವೀಡಿಯೋನು ಲೈಟ್ ಯೂಸ್ ಮಾಡಿ ಮಾಡಿಲ್ಲ, ಮೈಕ್ ಯೂಸ್ ಮಾಡಿ ಆಲ್ರೆಡಿ ಮಾಡಿದ್ದೀನಿ. ಸೊ ಇನ್ನು ಮೇಲೆ ಸ್ವಲ್ಪ ವೀಡಿಯೋ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಬರುತ್ತೆ, ಕೊಡ್ತೀನಿ, ಟ್ರೈ ಮಾಡ್ತೀನಿ. ಸಾಕು, ತುಂಬ ಲೆಂತ್ ಆಗೋಯ್ತು, ಜಾಸ್ತಿ ಎಕ್ಸ್ಪ್ಲನೇಷನ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ಇನ್ನೂ ಏನೇನು ಫ್ಯೂಚರ್ ಇದೆ ಲೈಟಲ್ಲಿ ಮತ್ತು ಈ ಮೈಕಲ್ಲಿ, ಇವೆರಡರಲ್ಲೇ ಸ್ವಲ್ಪ ಫ್ಯೂಚರ್ಸ್ ಇರೋದು. ಸ್ಟ್ಯಾಂಡ್ ಬಗ್ಗೆ ಅಷ್ಟೊಂದು ಏನಿಲ್ಲ. ಯಾರಿಗಾದ್ರೂ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕಂದರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಕಮೆಂಟ್ ಹಾಕಿ, ಯಾರಿಗಾದ್ರು ಬೇಕು, ನನ್ನ ಮೈಕ್ ಇಂಟ್ರೆಸ್ಟ್ ಇದೆ, ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ಮೈಕದೊಂದು ವೀಡಿಯೋ ಮಾಡ್ತೀನಿ, ಲೈಟ್ ಬಗ್ಗೆನೂ ಬೇಕಾದ್ರೆ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಕಮೆಂಟ್ ಅಲಾಕಿ, ನಿಮಗೆ ಇದ್ರ ಬಗ್ಗೆ ಏನಾದ್ರು ಇನ್ನೂ ಇನ್ಫಾರ್ಮೇಷನ್ ಬೇಕಂದ್ರೆ, ಯಾರಿಗಾದ್ರು ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಲಿಂಕ್ ಶೇರ್ ಮಾಡ್ತೀನಿ, ತಗೊಳ್ಳಿ. ಇದಿಷ್ಟು ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಹೊಸ ಯೂಟ್ಯೂಬ್ ಚಾನಲ್ ಕ್ರಿಯಾ ಸ್ಟುಡಿಯೋಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ಇಂಪ್ರೂವ್ ಮಾಡ್ಕೊತ ಒಳ್ಳೊಳ್ಳೆ ವೀಡಿಯೋಸೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹೊಸಬಾಗಿರೋದ್ರಿಂದ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ವಲ್ಪ ನರ್ವಸ್ ಆಗ್ತೀನಿ, ವಾಯ್ಸ್ ಎಲ್ಲ ಒಂಥರ ಆಗುತ್ತೆ, ಏನು ಮಾತಾಡಬೇಕು ಸಡನ್ನಾಗಿ ನೆನಪು ಆಗಲ್ಲ, ಕ್ಷಮಿಸಿ. ಹೋಗ್ತಾ ಅಡ್ಜಸ್ಟ್ ಆಗುತ್ತೆ, ಸರೋಗ್ತೀನಿ. ಸೊ ನಿಮ್ಮ ಸಪೋರ್ಟ್ ಬೇಕು, ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ಲೆಂತ್ ಮಾಡಬಾರ್ದು ಅಂದ್ಕೊಂಡು ಮಾತಾಡ್ಬಿಟ್ಟೆ. ಈಗ ಹೋಗಿ ಚೆಕ್ ಮಾಡಬೇಕು ವಿಡಿಯೋ ಎಷ್ಟು ನಿಮಿಷ ಆಗಿದೆ ಗೊತ್ತಿಲ್ಲ, ಸ್ಟಾಪ್ ಮಾಡಿದ್ಮೇಲೆ ಗೊತ್ತಾಗೋದು. ಸೊ ಮೇನ್ ಪಾಯಿಂಟ್ಸೇ ಎಲ್ಲ ಹೇಳಿರೋದು. ಸೊ ಸ್ವಲ್ಪ ಲೆಂತ್ ಇದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಾನು ಯೂಟ್ಯೂಬ್ ಚಾನಲ್ ಕ್ರಿಯಾ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ಯಾವ್ದಾದ್ರು ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಅಥವಾ ಡೈಲಿ ಬ್ಲಾಗ್ ಆಗಿರ್ಬೋದು, ಅಥವಾ ಈ ಥರ ಏನಾದ್ರು ಗ್ಯಾಜೆಟ್ಸ್ ಜೊತೆ ಆಗಿರ್ಬೋದು, ಏನಾದ್ರು ಒಂದು ವೀಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾರೆ. ನಮಸ್ಕಾರ ಕರುನಾಡು.